ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರನ್ನು ಎರೆದವರಾರಯ್ಯ. ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರಾರಯ್ಯ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದುದಕವನ್ನು ಎರೆದವರಾರಯ್ಯ. ಕಳವೆ ರಾಜಾನ್ನ ಶಾಲ್ಯಾನ್ನಕ್ಕೆ ಓಗರದುದಕವನ್ನು ಎರೆದವರಾರಯ್ಯ. ಇಂತಿ ಜಲವು ಒಂದೇ, ನೆಲವು ಒಂದೇ, ಆಕಾಶವೂ ಒಂದೇ. ಒಂದೇ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಂಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದಡೇನು ತನ್ನ ಪರಿ ಬೇರೆ. ಇದು ಮಹಾದೇವಿಯಕ್ಕನವರ ಒಂದು ಪ್ರಸಿದ್ಧವಾದ ವಚನ ಮತ್ತು ವಿಜ್ಞಾನ ಅಧ್ಯಾತ್ಮ ಎರಡನ್ನೂ ಏಕಕಾಲದಲ್ಲಿ ಹೇಳ್ತಾ ಇರ್ತಕ್ಕಂತಹ ವಚನ. ಮಹಾದೇವಿಯಕ್ಕ ಈ ಪ್ರಸಂಗವನ್ನ ಮಾತಾಜಿಯವರು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅಂದ್ರೆ ತರಂಗಿಣಿ ಒಳಗೆ ಕೌಶಿಕನ ಅರಮನೆಯಲ್ಲಿ ಬಂಧನದಲ್ಲಿದ್ದಾಗ, ಅಂದ್ರೆ ಕೌಶಿಕ ಒತ್ತಾಯಪೂರ್ವಕವಾಗಾದರೂ ಮಹಾದೇವಿಯಕ್ಕನನ್ನು ಒಲಿಸ್ಕೋಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾನೆ. ಮಹಾದೇವಿಯಕ್ಕ 4 ವಾರಗಳ ವ್ರತವನ್ನ ಮಾಡ್ತಾ ಇದ್ದೀನಿ. 5 ವಾರದ ವ್ರತ ಅದು, ಇಲ್ಲಿ ಮನೇಲಿ 1 ವಾರ ಆಗಿದೆ. ಇನ್ನು 4 ವಾರ ವ್ರತ ಮಾಡಬೇಕು ಅಂತ ಹೇಳಿ ಅವನಿಗೆ ಅನೇಕ ಷರತ್ತುಗಳನ್ನು ವಿಧಿಸಿ, ತಾನು ಅಲ್ಲೇ ಇದ್ರೂ ಕೂಡ ಸಿಗಲಾರದ ಹಾಗೆ ದೂರ ದೂರ ಇದ್ದು ತನ್ನ ಆ ಪಾವಿತ್ರತೆಯನ್ನು ರಕ್ಷಿಸಿಕೊಳ್ಳುವ ಪ್ರಸಂಗ. ಇನ್ನೇನು ಇನ್ನೊಂದು ವಾರ 2 ವಾರ ಉಳಿದಿರಬಹುದು. ಅಂತಹ ಸಂದರ್ಭದಲ್ಲಿ ಇನ್ನೊಂದು ವಾರ ಉಳಿದಿರ್ಬೋದಷ್ಟೆ. ಅಲ್ಲಿ ಹೋದ ದಿವಸದಿಂದನೇ ಒಬ್ಳು ಸೇವಕಿ, ಆಕೆಯನ್ನು ಒತ್ತಾಯಪೂರ್ವಕವಾಗಿ ಹಣಕ್ಕೆ ಬಲಿಯಾಗಿ ಅವರಪ್ಪ ಅರಮನೆಗೆ ಕಳಿಸ್ಬಿಟ್ಟಿರ್ತಾನೆ. ಆಕೆಗೆ ವಿಲಾಸಿನಿ ಅಂತ ಹೆಸರಿಟ್ಟಿರ್ತಾನೆ ಕೌಶಿಕ. ಆಕೆಗೆ ಮಹಾದೇವಿ ಅಕ್ಕ ಶಿವಕಾಮಿನಿ ಅಂತ ಹೆಸರು ಕೊಟ್ಟು ತನ್ನ ಕಥೆಯನ್ನೆಲ್ಲ ಹೇಳ್ಕೊಳ್ತವೆ. ಆಕೆನು ತನ್ನ ದುಃಖದ ಕಥೆಯನ್ನು ಮೊದಲು ಹೇಳ್ಕೊಳ್ತಾಳೆ ಮಹಾದೇವಿ ಅಕ್ಕನ ಹತ್ರ. ನಾನು ಹೀಗೆ ಒಬ್ಬನ ಪ್ರೀತಿಸ್ತಾ ಇದ್ದೆ, ಅವನ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಇರುವಾಗ ಅಲ್ಲಿ ಒಬ್ಬಳು ಮದನರತಿ ಅಂತ ಒಬ್ಬಳು ಅರಮನೆಯಲ್ಲಿ ಅಂತಃಪುರದ ವ್ಯವಸ್ಥಾಪಕಿ, ಮ್ಯಾನೇಜರ್ ಇದ್ದಂಗೆ. ಅವಳ ಕಣ್ಣಿಗೆ ನಾನು ಬಿದ್ದುಬಿಟ್ಟೆ. ರಾಜಂಗೆ ಹೇಳಿ ಮತ್ತೆ ನಮ್ಮ ಅಪ್ಪನಿಗೆ ಹಣದ ಆಮಿಷ ತೋರಿಸಿ ನಾವು 5-6 ಜನ 6 ಜನ ಎಷ್ಟು ಹೆಣ್ಮಕ್ಳು ಎಲ್ಲರೂ ಇನ್ನು ನನ್ನನ್ನು ಹಣಕ್ಕೋಸ್ಕರವಾಗಿ ಇಲ್ಲಿಗೆ ಕಳಿಸಿದ ನಮ್ಮಪ್ಪ ಅಂತ ತಿಳ್ಕೊಂಡು ಹೇಳ್ತಾಳೆ. ಆವಾಗ ಮಹಾದೇವಿ ಅಕ್ಕನು ಕೂಡ ತನ್ನ ಕಥೆಯನ್ನು ಹೇಳಿ, ನೀನು ನನಗೆ ನಂಬಿಕಸ್ಥ ಸೇವಕಿ ಆಗಿರಬೇಕು, ನಾನಿಲ್ಲಿ ಇರೋದಕ್ಕೋಸ್ಕರ ಬಂದವಳಲ್ಲ, ನಾನು ಇವತ್ತಲ್ಲ ನಾಳೆ ಹೋಗುವಂಥವಳು, ಹಿಂಗೆ ನಾನು ಅರಮನೆಯಲ್ಲಿ ತಾತ್ಕಾಲಿಕವಾಗಿ ಬಂದಿದ್ದೀನಿ ಅಂತ ಹೇಳಿದಾಗ, ಸರಿ ಹಿಂಗೆ ಕಾಲ ಕಳೀತಿರ್ತಾರೆ. ಒಂದು ದಿವಸ ಹಾಗೆ ತುಂಬ ಖುಷಿ ಆಗತ್ತೆ. ಸೂರ್ಯನ ಎಳೆ ಬಿಸಿಲು, ಬೆಳಗಿನ ಪೂಜೆ ಪ್ರಸಾದ ಎಲ್ಲ ಮುಗ್ದಿರುತ್ತೆ. ಶಿವಕಾಮಿನಿಯನ್ನು ಕರ್ಕೊಂಡು ಆಕೆ ಉದ್ಯಾನವನದಲ್ಲಿ ಅಡ್ಡಾಡಬೇಕು ಅಂತ ಹೋಗ್ತಾನೆ. ಹೋದಾಗ ಅಲ್ಲಿ ತುಂಬ ದೂರ ಹೋಗ್ತಾನೆ. ಶಿವಕಾಮಿನಿಗೆ ಭಯ, ಅಯ್ಯೋ ಇಲ್ಲಿ ಇಷ್ಟು ದೂರ ಬಂದ್ಬಿಟ್ರಿ, ಯಾವ್ದಾದ್ರು ಪ್ರಾಣಿಗಳು ಬರ್ತಿರ್ತವೆ, ಕರಡಿಗಳು ಬರ್ತಿರ್ತವೆ ಇಲ್ಲಿ ನೀರು ಕುಡಿಯೋಕ್ಕೆ ಅಂತ ಮಾತಾಡ್ತಾರೆ. ಏನಾಯ್ತು ಬಿಡು ಶಿವಕಾಮಿನಿ, ಬಂದ್ರು ಬರಲಿ, ಒಂದು ವೇಳೆ ತಿಂದ್ರೆ ಇನ್ನೂ ಒಳ್ಳೇದೆ, ನನ್ನನ್ನು ಈ ರಾಜನ ಕಾಮುಕತೆಗೆ ಬಲಿಯಾಗೋದಕ್ಕಿಂತ ಆ ಪ್ರಾಣಿಗಳಿಗೆ ಆಹಾರನಾರ ಆಗ್ತೀವಲ್ಲ ಅಂತ ತಿಳ್ಕೊಂಡು ಧೈರ್ಯವಾಗಿ ಮುನ್ನುಗ್ತಾಳೆ. ಮುನ್ನುಗ್ಗಿ ಆ ಉದ್ಯಾನವನದ ಕೊನೆ ಭಾಗಕ್ಕೆ ಹೋಗಿ ಅಲ್ಲಿ ಎತ್ತರವಾದ ಪ್ರದೇಶ, ಆಚೆ ಹೋಗ್ಲಾರ್ದಂಗೆ ಬದು ಒಡ್ಡು ನಿರ್ಮಾಣ ಮಾಡಿರ್ತಾರೆ ಬಹಳ ಎತ್ತರದಲ್ಲಿ. ಆ ಒಡ್ಡಿನಿಂದ ಆಚೆಗೆ ಭತ್ತದ ಗದ್ದೆಗಳು ಮತ್ತು ರೈತರ ಜಮೀನುಗಳು.
ಅಲ್ಲಿ ಎಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಭತ್ತ, ಕಬ್ಬು, ಬಾಳೆ, ಮರಗಿಡಗಳನ್ನೆಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಅಲ್ಲೇ ಒಂದು ಕಡೆ ಕೂತ್ಕೊಂಡು ಈ ವಚನ ರಚನೆ ಮಾಡ್ತಾರೆ ಮಹಾದೇವಿ ಅಕ್ಕ ಅನ್ನೋದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ವಚನ, ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ. ಈಳೆ ಎನ್ನುವಂಥದ್ದು ಒಂದು ಹಣ್ಣು ಇರ್ಬೋದು, ಅಥವಾ ಈಗೇನು ಹೆರಳಿಕಾಯಿ ಅಂತೀರ, ಅಥವಾ ಈ ಕಡೆ ಕಂಚಿಕಾಯಿ ಅಂತ ಅಂತೀರ. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಕಂಚಿಕಾಯಿ ಅಂತ ದಪ್ಪ ಇರುತ್ತೆ, ಪಿಂಡನೂ ಬಹಳ ದಪ್ಪ ಇರುತ್ತೆ. ನಿಂಬೆ ಹಣ್ಣಿಗಿಂತಲೂ ಹುಳಿ ಜಾಸ್ತಿ ಇರಲ್ಲ, ಮಧುರವಾದ ಭಾವ ಬರುತ್ತೆ. ಹುಳಿನೇ ಅದು, ಆದರೆ ಸಿಹಿ ಮಿಶ್ರಿತ ಹುಳಿ ಅದು. ಹೆರಳಿಕಾಯಿ ಉಪ್ಪಿನಕಾಯಿ ಹಾಕ್ತಾರೆ, ಕಂಚಿಕಾಯಿ ಉಪ್ಪಿನಕಾಯಿ ತುಂಬ ರುಚಿಯಾಗತ್ತೆ. ಅದು ಈಳೆ, ನಿಂಬೆ, ಮಾವು, ಮಾದಲ ಹಣ್ಣು ಈಗ ನಮಗಂತೂ ನೋಡಕ್ ಸಿಕ್ಕಿಲ್ಲ. ಅದು ನಾನು ಚಿಕ್ಕವನಿದ್ದಾಗ ರೇಡಿಯೋದಲ್ಲಿ ಕೇಳಿದ್ದೆ. ಅದು ಒಂದು ಹಣ್ಣು ಮಾದಲ, ಅದ್ರ ಮೇಲೆ ಮಾದಲಾಂಬಿಕೆ ಅನ್ನೋ ಹೆಸರು ಬಂದಿರೋದು. ಆ ಮಾದಲ ಹಣ್ಣು ಹೇಗಿರ್ತಿತ್ತಪ್ಪ ಅಂತಂದ್ರೆ, ಈ ತೆಂಗಿನಕಾಯಿನ ಸುಲಿದ್ಬಿಟ್ಟು ಜುಟ್ಟು ಬಿಡ್ತಾರೆ ನೋಡಿ ಹಿಂದ್ಗಡೆ, ಅದು ಹಿಡ್ಕೊಂಡು ಹೊಡೆಯೋದಕ್ಕೆ ಅನುಕೂಲ ಆಗಲಿ ಅಂತ ಜುಟ್ಟು ಬಿಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಪಂಡಿತರು, ಆಯುರ್ವೇದಿಕ್ ಪಂಡಿತರು ಮತ್ತು ಸಸ್ಯಶಾಸ್ತ್ರಜ್ಞರು ಹೇಳೋದೇನು ಅಂದರೆ, ನಮ್ಮ ದೇಶಕ್ಕೆ ತೆಂಗಿನಕಾಯಿ ಬರೋಕ್ಕೆ ಮುಂಚೆ, ನಮ್ಮ ದೇಶದ್ದಲ್ಲ ಇದು, ತೆಂಗಿನಕಾಯಿ ಬಂದಿದ್ದು ಬೇರೆ ದೇಶದಿಂದ, ಸಮುದ್ರದಲ್ಲಿ ತೇಲ್ಕೊಂಡು ಬಂತು, ಅದನ್ನ ಇಲ್ಲಿ ಬೆಳೆಸಕ್ಕೆ ಶುರು ಮಾಡಿದ್ರು. ಮುಖ್ಯ ಅದು ಆ ಕಡೆ ಇಂಡೋನೇಷ್ಯಾ, ಮಲೇಷ್ಯಾ ಆ ಕಡೆ ಮೂಲ ಅದು ಅಂತ ತಿಳ್ಕೊಂಡು ಹೇಳ್ತಾರೆ. ಮೊದಲು ದೇವರಿಗೆ ತೆಂಗಿನಕಾಯಿ ಅರ್ಪಿಸೋ ಇದು ಅಭ್ಯಾಸ ಇರಲಿಲ್ಲ. ಅದಕ್ಕೆ ಬಹಳ ಹಿಂದೆ ತೆಂಗಿನಕಾಯಿ ಪ್ರಸ್ತಾಪ ಬರೋಲ್ಲ ಅಂತ ಹೇಳ್ತಾರೆ ದೇವ್ರ ಪೂಜೆಗೆ. ಶರಣರ ಕಾಲಕ್ಕಾಗಲೇ ತೆಂಗಿನಕಾಯಿ ಪ್ರಸ್ತಾಪ ಬಂದಿದೆ. ಅಕ್ಕಿ ಅಡಕೆ ಹೋಲೆ ತೆಂಗಿನಕಾಯಿ ಕಂಡೆ ಅಲ್ವಾ, ಆ ವಚನದಾಗ ಬರುತ್ತಲ್ಲ, ಅಕ್ಕ ಕೇಳವ ನಾನೊಂದ ಕನಸ ಕಂಡೆ. ಅಲ್ಲಿ ತೆಂಗಿನಕಾಯಿ ಆಗಲೇ ಮಂಗಳ ಸೂಚಕವಾಗಿ ಪರಮಾತ್ಮನಿಗೆ ಅರ್ಪಿಸುವಂಥದ್ದು, ದೇವರಿಗೆ ಹೊಡಿತಕ್ಕಂಥ ಪದ್ಧತಿ ಬಂದಿತ್ತು, ತೆಂಗಿನಕಾಯಿ ಅರ್ಪಿಸೋದಂಥದ್ದು. ಅದು ತುಂಬ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ. ತೆಂಗಿನಕಾಯಿ ಬದಲಾಗಿ ಮಾದಲ ಹಣ್ಣನ್ನ ದೇವರಿಗೆ ಅರ್ಪಿಸ್ತಾ ಇದ್ರು, ದೇವರಿಗೆ ಪೂಜೆಗೆ ತಗೊಂಡು ಹೋಗ್ತಾ ಇದ್ರು. ಆ ಮಾದಲ ಹಣ್ಣಿನ ಆಕಾರ ಹೇಗಿರ್ತಿತ್ತಪ್ಪ ಅಂದ್ರೆ, ಈ ತೆಂಗಿನಕಾಯಿ ಸುಲಿದಾಗ ಹೆಂಗೆ ಜುಟ್ಟು ಬಿಡ್ತಾರಲ್ಲ ಹಾಗಿರ್ತಿತ್ತು. ಅದರ ಸ್ಮರಣೆಗೋಸ್ಕರ ಮಾದಲ ಹಣ್ಣಿನ ಸ್ಮರಣೆಗೆ ತೆಂಗಿನಕಾಯಿ ಜುಟ್ಟು ಬಿಡ್ತಾರೆ. ಎಲ್ಲ ಕಡೆ ಜುಟ್ಟು ಬಿಡ್ತಾರೆ ಅದನ್ನ ಸುಲಿಯುವಾಗ. ಆ್ಯಕ್ಚುಲಿ ಜುಟ್ಟು ಇರಲ್ಲ, ಅದು ಅಂದರೆ ಅಖಂಡ ಇರ್ತದೆ ನಾರು, ಎಲ್ಲ ಸುಲಿದ ಹಿಂದ್ಗಡೆ ಮಾತ್ರ ಜುಟ್ಟು ಬಿಡ್ತಾರೆ. ಅದು ಮಾದಲ ಹಣ್ಣಿನ ಸ್ಮರಣೆಗೋಸ್ಕರ ಬಿಟ್ಟಿದ್ದು, ಆ ಥರ ಇರ್ತಾ ಇತ್ತು ಮಾದಲ ಹಣ್ಣು ಅಂತ ಹೇಳ್ತಾರೆ. ಒಟ್ಟು ಒಂದು ಜಾತಿಯ ಹುಳಿಯ ಹಣ್ಣು. ಇವಕ್ಕೆ ಹುಳಿ ನೀರು ಎರೆದವರು ಯಾರು ಅಂದರೆ, ನೀರಲ್ಲಿ ಹುಳಿ ಇಲ್ಲ, ಮಣ್ಣಲ್ಲಿ ಹುಳಿ ಇಲ್ಲ, ಆದರೂ ಈ ಹುಳಿ ಹಣ್ಣಿಗೆ ಹುಳಿ ರುಚಿ ಹೆಂಗೆ ಬಂತು? ಕಬ್ಬು, ಬಾಳೆ, ಹಲಸು, ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರಾರಯ್ಯ. ಕಬ್ಬು, ಬಾಳೆ ಗೊತ್ತಿದೆ ನಿಮಗೆಲ್ಲ, ಹಲಸು, ನಾರಿವಾಳ ಅಂದರೆ ತೆಂಗಿನಕಾಯಿ, ಹಲಸು, ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರಾರಯ್ಯ. ಅವೆಲ್ಲ ಸಿಹಿನಲ್ಲ, ಗೊತ್ತಿದೆ ನಿಮಗೆ. ಎಂತಹ ಮಧುರ ಸಿಹಿ ಕೊಬ್ಬರಿ, ಎಳ್ನೀರು ಅಲ್ವಾ, ಸಿಹಿ ಜಾಸ್ತಿನೂ ಅಲ್ಲ, ಕಮ್ಮಿನೂ ಅಲ್ಲ, ಎಂತಹ ರುಚಿ ಇರುತ್ತಲ್ವ. ಒಂದೊಂದು ಕಡೆ ಒಂದೊಂದು ರುಚಿ ಇರುತ್ತೆ, ಒಂದೊಂದು ಜಿಲ್ಲೆಗೆ ಒಂದೊಂದು ರುಚಿ. ಮತ್ತು ತೆಂಗಲ್ಲಿ ಮತ್ತೆ ಅನೇಕ ತಳಿಗಳಿದ್ದಾವೆ, ಬಾಳೆಯಲ್ಲಿ ಅನೇಕ ತಳಿಗಳು, ಅವುಗಳಿಗೆ ಮತ್ತೆ ರುಚಿ ಬೇರೆ, ಕಬ್ಬಿನಲ್ಲಿ ಮತ್ತೆ ಅನೇಕ ತಳಿಗಳು. ಎಂಥ ಅದ್ಭುತ ಪರಮಾತ್ಮನ ಸೃಷ್ಟಿ! ಒಂದು ಚೂರಲ್ಲೇ ರುಚಿ. ಯಾರು ಹಾಕಿದ್ರು? ಇದು ಅನುಮಾನ ಪ್ರಮಾಣ ಅಂತ ಕರೀತಾರೆ. ಹೀಗೆ ಪರಮಾತ್ಮನನ್ನು ಹೀಗೂ ಕಾಣ್ಬೋದು ನಾವು. ಸರ್ವಜ್ಞನು ಹೇಳ್ತಾನೆ, ಹಿಂಗೆ ನೋಡೋನು ಆತವನು ತೆಂಗಿನೊಳಗೆಳ ನೀರ, ಭೃಂಗ ಕೋಗಿಲೆಯ ಕಂಠದೊಳು ಗಾಯನ ತುಂಬಿದವರಾರೋ ಸರ್ವಜ್ಞ. ಇದು ಅನುಮಾನ ಪ್ರಮಾಣ ಅಂತ ಕರೀತಾರೆ ಇದಕ್ಕೆ. ಅಂದರೆ ಇಷ್ಟೆಲ್ಲ ಅದ್ಭುತ ಸೃಷ್ಟಿ ಆಗಿದೆ ಅಂದರೆ, ಇಷ್ಟೆಲ್ಲ ಮಧುರ ರುಚಿ ಇದೆ ಅಂತಂದರೆ, ಇದನ್ನು ಮಾಡಿರೋರೊಬ್ರು ಇರಲೇಬೇಕಲ್ಲ, ಸುಮ್ಮನೆ ತನ್ನಿಂದ ತಾವೇ ಆಗಲ್ಲ. ಅವನೇ ಪರಮಾತ್ಮ. ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು, ಆದರೆ ಪರಮಾತ್ಮನ ಅಸ್ತಿತ್ವ ಇದೆ ಅನ್ನುವಂಥದ್ದು. ಹೀಗೆ ಕಬ್ಬು, ಬಾಳೆ, ಹಲಸು, ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರಾರಯ್ಯ. ಮರುಗ, ಮಲ್ಲಿಗೆ, ಪಚ್ಚೆ ಮುಡಿವಾಳಕ್ಕೆ ಸಿಹಿ ನೀರನ್ನು ಪರಿಮಳದುದಕವನ್ನೆರೆದವರಾರಯ್ಯ. ಮರುಗದ ಗಿಡ ಗೊತ್ತು, ಕೆಲವರು ನೋಡಿರ್ಬೇಕು ನೀವು,
ತುಂಬ ಚಿಕ್ಕದಾಗಿರುತ್ತಂತೆ, ಒಳ್ಳೆ ಪರಿಮಳ ಇರುತ್ತೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ. ಮರುಗ ಮಲ್ಲಿಗೆ, ಮಲ್ಲಿಗೆದು ಪರಿಮಳ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಮರುಗ ಮಲ್ಲಿಗೆ ಪಚ್ಚೆ ತೆನೆ ಅಂತ ಇರುತ್ತೆ. ನಾನು ಮುಟ್ಟು ನೋಡಿದ್ದೀನಿ ಅದನ್ನ. ಆ ಪರಿಮಳ ಗೊತ್ತಿಲ್ಲ ನನಗೆ. ಸಣ್ಣ ಹುಡುಗನಲ್ಲಿ ಅದು ಪರಿಮಳ ಹೆಂಗಿರುತ್ತೆ. ಯಾಕಂದ್ರೆ ನಾವು ಚಿಕ್ಕವನಿದ್ದಾಗ ಈ ದೀಪಾವಳಿ ಹಬ್ಬಕ್ಕೆ ಈ ಕಡೆ ಎಲ್ಲ ಪಾಂಡವನ ಇಡೋದು ಅಂತೀರಲ್ಲ ನೀವು, ಆ ಕಡೆ ಕೆರಕನ ಹಾಕೋದು ಅಂತಾರೆ. ಆ ಕಡೆ ಗೋಡೆಗೆ ಮೆತ್ತಾರೆ. ನೀವು ಸುಮ್ಮನೆ ಇಡ್ತೀರೇನೋ ಗೊತ್ತಿಲ್ಲ. ಆ ಕಡೆ ಗೋಡೆಗೆ ಬಹಳ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಸಗಣಿಯಲ್ಲಿ. ಅದಕ್ಕೆ ಹೂ ಮುಡಿಸಿರ್ತಾರೆ. ಅದಕ್ಕೆ ಪಚ್ಚೆ ತೆನೆನೂ ತಂದಿರ್ತಾರೆ. ಪ್ರಾಯಶಃ ಆ ಸಗಣಿಯ ದುರ್ನಾಥವನ್ನ ಮುಚ್ಚೋದಕ್ಕೆ ಇರ್ಬೋದು. ಇವೆಲ್ಲ ತುಂಬಾ ಶೃಂಗಾರ ಮಾಡ್ತಾರೆ. ಪಚ್ಚೆ ಮುಡಿವಾಳ ಹೂ ನನಗೆ ಗೊತ್ತಿಲ್ಲ, ನಿಮಗೆ ಯಾರಿಗಾರು ಗೊತ್ತಿದೆಯೋ ಗೊತ್ತಿಲ್ಲ. ಇವೆಲ್ಲ ಪರಿಮಳದ ಹೂಗಳು. ಇವಕ್ಕೆ ಪರಿಮಳದುದಕವನ್ನೆರೆದವರಾರಯ್ಯ. ಕಳವೆ ರಾಜಾನ್ನ ಶಾಲ್ಯ ಅನ್ನಕ್ಕೆ ಓಗರದುದಕವನ್ನೆರೆದವರಾರಯ್ಯ. ಕಳವೆ ಭತ್ತದ ಜಾತಿಗಳಿವೆಲ್ಲ. ಕಳವೆ ಅನ್ನೋ ಒಂದು ಜಾತಿ ಇರ್ಬೋದು. ಕಳವೆ ರಾಜಾನ್ನ ಶಾಲ್ಯ ಅನ್ನ, ಅದಕ್ಕೆ ಓಗರ ಅಂದ್ರೆ ರುಚಿ. ಅನ್ನ ಎಂತ ರುಚಿ ಇರ್ತದೆ ನೋಡಿ. ನೀವು ಬೇರೆ ಎಲ್ಲ ಬಿಡ್ಬೋದು, ಅನ್ನ ಬಿಡಿ ಅಂದ್ರೆ ಬಿಡಕ್ಕಾಗಲ್ಲ. ಇತ್ತೀಚೆಗೆ ದಪ್ಪ ಆಗಿರೋರು ಅನ್ನ ಬಿಡ್ತೀವಿ ಅಂತ ಹೋಗ್ತಾರೆ, ಅನ್ನ ಬಿಡ್ತಾರೆ. ಆದ್ರೆ ಇಲ್ಲಿ ಅನ್ನಕ್ಕೆ ಅಂದ್ರೆ ಪ್ರತಿಯೊಂದು ಅಕ್ಕಿಗೂ ಒಂದು ರುಚಿ ಇದೆ. ಪರಿಮಳ ಓಗರದ ಓಗರ ರುಚಿ ಕಟ್ಟಾದಂಥದ್ದು. ಸಾವಿರಾರು ತಳಿಗಳಿದ್ವಿ ನಮ್ಮ ಆದಿಯಾಕರ ಕಾಲಕ್ಕೆ. ಬ್ರಿಟಿಷರು ಬರಕ್ ಮುಂಚೆನೆ ನಮ್ಮಲ್ಲಿ 50,000ಕ್ಕಿಂತ ಹೆಚ್ಚು ತಳಿಗಳಿದ್ವು. ಭತ್ತದ ತಳಿ ಅಂತ ಹೇಳ್ತಾರೆ. ಅವೆಲ್ಲ ಹಾಳಾದವು ಕ್ರಮೇಣ. ಈಗಲೂ ಹೆಚ್ಚು ಕಡಿಮೆ 1,000ಕ್ಕಿಂತ 1,500 ಹೆಚ್ಚು ತಳಿಗಳಿರ್ಬಹುದು ಅಂತ ಅಂದಾಜು ಮಾಡಿದ್ದಾರೆ. ಇವತ್ತಿಗೂ ಕೂಡ ಇಷ್ಟೆಲ್ಲ ತಳಿಗಳು ಹಾಳಾಗಿದ್ರು. ಇವಕ್ಕೆಲ್ಲ ರುಚಿ ಕಟ್ಟಾದಂಥ ನೀರನ್ನು ಯಾರು ಎರೆದ್ರು? ಓಗರದುದಕವನ್ನೆರೆದವರಾರಯ್ಯ. ಇಂತಿ ಜಲವೂ ಒಂದೇ, ನೆಲವೂ ಒಂದೇ, ಆಕಾಶವೂ ಒಂದೇ. ಒಂದೇ ಈ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿಬೇರಾಗಿ ಹಾಗೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನ ಏನು ಹಲವು ಜಗಂಗಳ ಕೂಡಿಕೊಂಡಿದ್ದಡೇನು ತನ್ನ ಪರಿಬೇರೆ. ಅಂದ್ರೆ ಜಲ ನೆಲ, ಇಂತಿ ಜಲವು ಒಂದೇ, ನೆಲವು ಒಂದೇ, ಆಕಾಶವು ಒಂದೇ, ಒಂದೇ ಮಣ್ಣು ಒಂದೇ ರೀತಿ ಇರುತ್ತೆ. ಆದ್ರೆ ಅದರೊಳಗಡೆ ಬೀಜದೊಳಗಡೆ ರುಚಿ, ನೀರನ್ನು ಬಳಸ್ಕೊಂಡು ಎಂಥ ಅದ್ಭುತ ತಯಾರು ಮಾಡುತ್ತಲ್ಲ ಗಿಡ. ಅದೇ ನಾನು ಹೇಳ್ತಿರ್ತೀನಿ. ಈಗ ಅತ್ಯಂತ ಬುದ್ಧಿವಂತರಾದಂತಹ ಎಂಜಿನಿಯರ್ಗಳು, ವಿಜ್ಞಾನಿ ಐನ್ಸ್ಟೀನ್, ಎಂಜಿನಿಯರ್ ವಿಶ್ವೇಶ್ವರಯ್ಯನವರು, ಅವ್ರಿಗೆ ಕೊಡೋಣ ಮಣ್ಣು ತಗೊಳ್ಳಿ, ನೀರು ತಗೊಳ್ಳಿ, ಇನ್ನೇನು ತಗೊಂತೀರೋ ತಗೊಳ್ಳಿ, ನಮ್ಗೊಂದು ತೆಂಗಿನಕಾಯಿ ತಯಾರು ಮಾಡ್ಕೊಡಿ, ಒಂದು ಕೊಬ್ಬರಿ ತಯಾರು ಮಾಡ್ಕೊಡಿ ಅಂದ್ರೆ ಇವರೆಲ್ಲ ಒಂದು ತೀರ್ಮಾನ ಮಾಡಿದೀವಿ ಮನುಷ್ಯರು ನಾವೆಲ್ಲ ಕೊಡಿ. ಮರಗಳಿಗೆ ಸ್ವಯಂ ಪ್ರಜ್ಞೆ ಇಲ್ಲ. ಹೌದು, ಸ್ವಯಂ ಪ್ರಜ್ಞೆ ಇಲ್ಲ ನಮ್ಮ ಪ್ರಕಾರ. ಅವಕ್ಕೆ ಮೆದುಳಿಲ್ಲ. ಮರಕ್ಕೆ ಮೆದುಳಿದೆಯಾ? ಇಲ್ಲ. ತಲೆ ಬೇರೆ, ಹೊಟ್ಟೆ ಬೇರೆ, ಹೃದಯ ಬೇರೆ ಅಂತ ಮರಕ್ಕಿಲ್ಲ. ಆದ್ರೆ ಮರಕ್ಕೆ ಇವೆಲ್ಲ ಇಲ್ಲ ಅಂತ ಹೆಂಗೆ ಹೇಳೋದು? ಯಾಕೆ ಅಂದ್ರೆ ಎಷ್ಟು ಚೆನ್ನಾಗಿ ಆಕಾರ ಬರ್ತದಲ್ಲ ಆ ನಿಂಬೆಹಣ್ಣಿನ ಆಕಾರ. ನಿಂಬೆಹಣ್ಣಿನ ಮರದಲ್ಲಿ ಆ ಗುಂಡಿಗೆ ಯಾರು ಮಾಡಿದವ್ರು ಅದನ್ನ? ದ್ರಾಕ್ಷಿ ಯಾರಪ್ಪ ಅದನ್ನು ಚೆನ್ನಾಗಿ ಮಾಡಿ ಪ್ಯಾಕ್ ಮಾಡಿ ಅದ್ರೊಳಗೆ ರಸ ತುಂಬಿ ಆ ಬಳ್ಳಿಲಿ ಇಟ್ಟವ್ರು ಯಾರು? ಆ ಬಳ್ಳಿಗೆ ಆ ಬುದ್ಧಿ ಇದೆಯಲ್ಲ, ತಯಾರು ಮಾಡೋಂಥ ಬುದ್ಧಿ ಇದೆಯಲ್ಲ ಬಳ್ಳಿಗೆ. ಸೇಬು ಹಣ್ಣಿಗೆ ಅಂತ ಆಕಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನೀವು ಯಾರು, ಮನುಷ್ಯರು ಯಾರು ಕೂಡ ಅದನ್ನ ನಾವು ಯಾವುದೋ ಮಷೀನಲ್ಲಿ ಆ ಆಕಾರ ಕೊಡಕ್ಕೆ ಬರಲ್ಲ, ಖಂಡಿತ ಕೊಡಕ್ಕೆ ಬರಲ್ಲ. ಆ ಗುಂಡು ಆ ರುಚಿ ಅಂತೂ ಕೊಡಕ್ಕೆ ಬರೋದೇ ಇಲ್ಲ. ಆ ತೆಂಗಿನಕಾಯಿ ರಚನೆ, ಹಲಸಿನ ಹಣ್ಣಿನ ರಚನೆ ಎಂಥ ಅದ್ಭುತ ಅದು. ಯಾರು ಮಾಡಿದ್ರು ಇದೆಲ್ಲ? ಅವಕ್ಕೆ ಮೆದುಳಿಲ್ಲ ಅಂತ ಹೆಂಗೆ ಹೇಳೋದು? ಅವಕ್ಕೆ ಬರೋಲ್ಲ ಅಂತ ಹೆಂಗೆ ಹೇಳೋದು? ಪ್ರಜ್ಞೆ ಇಲ್ಲ ಅಂತ ಹೇಗೆ ಹೇಳೋದು? ನಮಗೆ ಗೊತ್ತಾಗಂಗೆ ಪ್ರಜ್ಞೆ ಇಲ್ಲ ಇಷ್ಟೆ. ಯಾಕಂದ್ರೆ ನಾವು ಕಡಿದ್ರು ಸುಮ್ಮನೆ ಇರುತ್ತಲ್ಲ, ಕೂಗಾಡೋದಿಲ್ವಲ್ಲ, ಅದಕ್ಕೆ ನಾವು ಅಂದ್ಕೊಂಡಿದೀವಿ ಆ ಪ್ರಜ್ಞೆ ಇಲ್ಲ ಅಂತ. ಅದ್ರ ಶಾಪನು ತಟ್ಟುತ್ತೆ. ಇಲ್ಲಿ ಮಹಾಂತೇಶ್ ಅವರು ನಮ್ಮ ಓಂಕಾರಕ್ಕವರು ಬಸವಧ್ಯಾನ ಸೆಂಟ್ರ್ ಹಿಂದ್ಗಡೆ ತೋಟ ಇದೆ ಒಂದು ದೊಡ್ಡದು. ಅಲ್ಲಿ ಒಬ್ಬ ವ್ಯಕ್ತಿ ಲೇಔಟ್ ಮಾಡಬೇಕು ಅಂತ ಹೇಳಿ ಸುಮಾರು ಹಳೆಯ ಗಿಡಗಳು, ಒಂದು 50-100 ವರ್ಷದ ತೆಂಗಿನ ಗಿಡ, ದೊಡ್ಡ ಗಿಡಗಳು, ಅದನ್ನ ಕಡಿಸ್ಬಿಟ್ಟ. ಒಂದು 50 ಏನೋ ಕಡಿಸ್ದ. ಮರುದಿವ್ಸನೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟ. ಆಮೇಲೆ ಅರ್ಥ ಮರ ಕಡ್ದವರೆಲ್ಲ ಸತ್ತೇ ಬಿಡ್ತಾರೆ ಅಂತ ಅಲ್ಲ. ಆದರೆ ಮನುಷ್ಯನಿಗೆ ಗೊತ್ತಿಲ್ಲದ ಪ್ರಜ್ಞೆ ಅವಕ್ಕೆ ಖಂಡಿತ ಇದೆ. ಅದನ್ನೇ ಜಗದೀಶ್ ಚಂದ್ರ ಬೋಸರು
ಕ್ರೆಸ್ಕೋಗ್ರಫಿ ಮೂಲಕ ತೋರಿಸಿದ್ರು ಅವಕ್ಕೂ ಜೀವ ಇದೆ, ಅವಕ್ಕೂ ಭಾವನೆಗಳಿದೆ ಅಂತೂ. ಅದರಲ್ಲೂ ತೆಂಗಿನ ಗಿಡಕ್ಕಂತೂ ಭಾವನೆಗಳು ತುಂಬ, ಬೇರೆ ಗಿಡಕ್ಕೆ ಹೋಲಿಸಿದ್ರೆ ತೆಂಗಿನ ಭಾವನೆಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವುಗಳ ಜೊತೆ ಮಾತಾಡ್ಬೋದು ನೀವು. ಹಂಗೆ ಅಷ್ಟರ ಮಟ್ಟಿಗೆ ಅವಕ್ಕೆ ಗೊತ್ತಾಗತ್ತೆ ಅಂತ. ಅಂತಹ ಅಂದರೆ ಈ ಸೃಷ್ಟಿ ಎಲ್ಲವೂ ಕೂಡ ಪರಮಾತ್ಮನ ವಾಸಸ್ಥಾನ. ಆದ್ದರಿಂದ ಎನ್ನ ದೇವ ಚೆನ್ನಮಲ್ಲಿಕಾರ್ಜುನೇನು ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು ಗೊತ್ತಿತ್ತು ನಮ್ಮ ಹಿರಿಯರಿಗೆ, ಋಷಿಮುನಿಗಳಿಗೂ ಗೊತ್ತಿತ್ತು. ಅನಂತ ಕೋಟಿ ಬ್ರಹ್ಮಾಂಡಗಳು ಅಂತ ಹೇಳ್ತಾರೆ. ಅವತ್ತಿನ ಕಾಲಕ್ಕೇನೆ ಯಾವ ಸ್ಕೋಪ್ಗಳು ಕಂಡಿಡ್ದಿರಲಿಲ್ಲ ಬಹಿರಂಗವಾಗಿ. ಅವತ್ತೇ ಹೇಳ್ಬಿಟ್ಟಿದ್ದಾರೆ, ಕೋಟಿ ಅಲ್ಲ, ಲಕ್ಷ ಅಲ್ಲ, ಕೋಟಿ ಅಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಕೋಟಿ ನಕ್ಷತ್ರಗಳು. ಈ ನಕ್ಷತ್ರಗಳಿಗೆ ಗ್ರಹಗಳಿಗೆ ಅಷ್ಟು ವ್ಯತ್ಯಾಸ ಗೊತ್ತಿರಲಿಲ್ಲ. ಅವಾಗ ಸ್ವಯಂ ಪ್ರಕಾಶ ಇದೆಯಾ ಇಲ್ವಾ, ಈ ಥರ ಉಪಗ್ರಹಗಳು, ಅವಕ್ಕೆಷ್ಟು ಉಪಗ್ರಹಗಳು, ಇವೆಲ್ಲ ಇತ್ತೀಚೆಗೆ ಎಣಿಸಿದ್ದಾರೆ. ಇವೆಲ್ಲ ಏನು ಉಪಗ್ರಹಗಳು ಬಿಡಕ್ಕೆ ಶುರು ಮಾಡಿದ್ಮೇಲೆ ಈ ಉಪಗ್ರಹಗಳನ್ನು ಎಣಿಸ್ಬಿಟ್ಟಿದ್ದಾರೆ. ಶನಿ ಗ್ರಹಕ್ಕೆ 28 ಉಪಗ್ರಹ ಇದಾವಂತೆ. ಅದ್ರಾಗ ಒಂದು ಟೈಟಾನ್ ಅನ್ನುವಂಥದ್ದು ಹೆಸರಿಟ್ಟಿದ್ದಾರೆ. ಅದಕ್ಕೆ ನಮಗೆ ಒಂದು ಚಂದ್ರ ಆದರೆ ಶನಿಗ್ರಹಕ್ಕೆ 28 ಉಪಗ್ರಹಗಳು, ಅದಕ್ಕೆ ಅಷ್ಟು ಗ್ರಹಗಳಿದಾವೆ ಅಂತ ಎಣಿಸಿದ್ದಾರೆ. ಅಷ್ಟು ಬಹಳ ದೂರ ಇದೆ ಶನಿಗ್ರಹ ಬೇರೆ ಗ್ರಹಗಳು ಬರ್ತದೆ ಹೋಲಿಸಿದ್ರೆ, ತುಂಬ ದೂರ ಇದೆ. ಹೀಗೆ ಅಂದರೆ ಬ್ರಹ್ಮಾಂಡ ನೋಡಿದ್ರೆ, ಸೃಷ್ಟಿ ನೋಡಿದ್ರೆ, ಇಲ್ಲಿರುವ ಎಲ್ಲವನ್ನು ಅಧ್ಯಯನ ಸ್ವಲ್ಪ ಅಧ್ಯಯನನೂ ಬೇಕಾಗಿಲ್ಲ. ಪೂಜೆಯ ಸಂದರ್ಭಕ್ಕೆ ಧ್ಯಾನ ಮಾಡ್ತೀವಿ ಅಂತ ಸುಮ್ಮನೆ ನಿದ್ದೆ ಮಾಡೋದಕ್ಕಿಂತ, ಅಥವಾ ಸುಮ್ಮನೆ ಏನೋ ನಮ್ಮ ಮನಸ್ಸೇ ನಿಲ್ತಾ ಇಲ್ಲ, ಹಂಗೆ ನಿಲ್ತಾ ಇಲ್ಲ, ಹಿಂಗೆ ನಿಲ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ಓದ್ಕೊಳ್ಳಿ, ವಿಜ್ಞಾನ ಓದಿ, ಆಮೇಲಿಂದ ಇನ್ನೇನಾದರೂ ಓದಿ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಓದಿ. ಬೇರೆ ಬೇರೆ ಕನ್ನಡದಲ್ಲಿ ಒಳ್ಳೊಳ್ಳೆ ವಿಜ್ಞಾನ ಪುಸ್ತಕಗಳು ಕೊಟ್ಟಿದ್ದಾರೆ, ಅದ್ಭುತವಾದದ್ದಿದೆ. ನದಿ ಎಲ್ಲ ಈ ನದಿ ಯಾವುದದು ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ನದಿ ಗಂಗಾ ನದಿ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವೆಲ್ಲ. ಆ ಗಂಗಾ ನದಿಗಿಂತ ಸುಮಾರು 3-4 ಪಟ್ಟು, ಒಂದು 5-6 ಪಟ್ಟು ದೊಡ್ಡದು ಅಂತಂದರೆ ಅಮೆಜಾನ್ ನದಿ. ಅದರಲ್ಲಿ ಎಷ್ಟು ಲಕ್ಷ ಲೀಟ್ರು ಸಮುದ್ರಕ್ಕೆ ಸೇರುತ್ತೆ ದಿವಸ, ಅಂದರೆ ಎಷ್ಟೋ ದೇಶಗಳಿಗೆ ನೀರು ಕೊಡ್ಬೋದಂತ, ಅಷ್ಟು ಸಮುದ್ರಕ್ಕೆ ಸೇರುತ್ತದು. ಅಷ್ಟು ದೊಡ್ಡ ನದಿ ಅದು, ಇವು ಅಮೆಜಾನ್ ನದಿ. ಅಂದರೆ ಪರಮಾತ್ಮನ ಸೃಷ್ಟಿ ಮನುಷ್ಯನ ಕೈಗೆ ಸಿಕ್ಕಿಲ್ಲ ಇನ್ನೂ. ಸುಮ್ಮನೆ ಹಾಳು ಮಾಡ್ಬೋದು ಇವನಷ್ಟೇ, ಭೂಮಿಯನ್ನು ಹಾಳು ಮಾಡ್ಬೋದು. ಅದು ಹಾಳು ಮಾಡೋಕ್ಕೂ ಬಿಡಲ್ಲ ದೇವರು, ಯಾಕಂದ್ರೆ ಇವನ ಕೈಯಲ್ಲಿ ಇಲ್ಲ ಸೃಷ್ಟಿ. ಯಾವ ಕಡೆಯಿಂದ ಯುದ್ಧ ಮಾಡಿಸಿ ಯಾರ್ಯಾರಿಗೆ ಪಾಠ ಕಲಿಸ್ತಾನೋ ಗೊತ್ತಿಲ್ಲ ಪರಮಾತ್ಮ. ಏನು ಸಂಪೂರ್ಣವಾಗಿ ಭೂಮಿ ಹಾಳಾಗಕ್ಕೇನು ಬಿಡಲ್ಲ. ಮತ್ತೆ ಒಳ್ಳೆ ಕಾಲ ಬರುತ್ತೆ ಖಂಡಿತ, ಅದಕ್ಕೆ ಆಸೆ ಇಟ್ಕೊಳ್ಳೋಣ. ಜೊತೆಗೆ ಒಳ್ಳೆಯದಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ಧರ್ಮ, ಅಹಿಂಸಾ ಪರಮ ಧರ್ಮ, ದಯವಿಲ್ಲದ ಧರ್ಮ, ಇದು ನಮ್ಮ ಸಂಸ್ಕೃತಿ. ದಯವಿಲ್ಲದ ಧರ್ಮ ದೇವೋದಯ, ಇದು ನಮ್ಮ ಸಂಸ್ಕೃತಿ. ಅಂತಹ ಸಂಸ್ಕೃತಿಯನ್ನು ವಾರಸುದಾರರಾಗಿದ್ದೀವಿ. ಬದುಕಿಸ್ತಾನೆ ದೇವರು ನಮ್ಮನ್ನು. ಏನೋ ಈ ಸಿಲಿಂಡರ್ ತೊಂದರೆ, ಈ ಯುದ್ಧ, ಇವೆಲ್ಲ ತಾತ್ಕಾಲಿಕ ಅಷ್ಟೇ, ಮತ್ತೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಚೆನ್ನಾಗಿ ಬದುಕೋಣ, ನಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿ ಬಿಟ್ಟೋಗೋಣ, ಒಳ್ಳೆ ದೇಶ ಬಿಟ್ಟೋಗೋಣ. ಇದು ನಿಮ್ಮೆಲ್ಲರ ಕನಸಾಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.